ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಿಷ ರಾಜಕೀಯ. ರಾಮನಗರದ ಅಂಗಳದಲ್ಲಿ ವಿಷ ವಾರ್ ಇದೀಗ ಮುಂದುವರೆದಿದೆ. ದೇವೇಗೌಡರ ಬದುಕಿಗೆ ವಿಷ ಹಾಕಿದ್ದೆ ಡಿಕೆ ಬ್ರದರ್ಸ್ ಅನ್ನೋ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ರು. ಇದಕ್ಕೆ ಡಿಕೆ ಸುರೇಶ್ ತಿರುಗೇಟನ್ನ ನೀಡಿದ್ದಾರೆ. ನಾನು ಯಾರಿಗೂ ವಿಷ ಹಾಕುವವನಲ್ಲ, ನಾನು ಎಲ್ರಿಗೂ ಕೂಡ ಒಳ್ಳೆಯದನ್ನ ಬಯಸುವವನು ಅಂತ ಹೇಳಿ ಹಾರೋಹಳ್ಳಿಯಲ್ಲಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬದುಕಿಗೆ ವಿಷ ಹಾಕದವರು ಅನ್ನೋ ಆರೋಪ ಕುಮಾರಸ್ವಾಮಿ ಅವರು ಮಾಡಿದ್ದಕ್ಕೆ ಇದೀಗ ಡಿಕೆ ಸುರೇಶ್ ತಿರುಗೇಟನ್ನ ನೀಡಿದ್ದಾರೆ. ಯಾರಿಗೂ ಕೂಡ ವಿಷ ಹಾಕುವವನ್ನ ನಾನಲ್ಲ, ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತೇನೆ ಅನ್ನೋದು ಡಿಕೆ ಸುರೇಶ್ ಅವರ ಮಾತು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಿಕೆ ಸುರೇಶ್ ಅವರ ಎದುರಾಳಿಯಾಗಿ ನಿಲ್ತಾ ಇದ್ದಾರೆ ದೇವೇಗೌಡರ ಕುಟುಂಬಸ್ಥರೇ ಆಗಿರುವ ಮಂಜುನಾಥ್ ಅವರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಂಜುನಾಥ್ ಅವರ ಪರವಾಗಿ ಮಾತನಾಡ್ತಿದ್ದಾರೆ. ಇದಕ್ಕೆ ತಿರುಗೇಟನ್ನ ನೀಡ್ತಿದ್ದಾರೆ ಡಿಕೆ ಸುರೇಶ್. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪ್ರೇಷನ್ಗೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಡೆವಲಪ್ಮೆಂಟ್ ಹಾಗೆ ಡಿಕೆ ಸುರೇಶ್ ಅವರ ತಿರುಗೇಟು, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನವದೆಹಲಿಯಿಂದ ನಟೇಶ್ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕುತೂಹಲ ಇರೋದು ಇವತ್ತು ಸಂಜೆ ನಡೀತಾ ಇರುವ ಕಾಂಗ್ರೆಸ್ನ ಸಿಇಸಿ ಮೀಟ್. ನಟೇಶ್, ಇವತ್ತೇ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆ ಇದೆಯಾ? ಒಂದಷ್ಟು ಸಂಭಾವ್ಯರ ಹೆಸರುಗಳು ನಮಗೂ ಕೂಡ ಲಭ್ಯವಾಗಿದೆ, ನಾವು ಅದನ್ನು ತೋರಿಸಿದ್ದೀವಿ ಕೂಡ. ಇವರೇ ಅಂತಿಮವಾಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ನಟೇಶ್? ಎಸ್ ಸ್ಮಿತಾ, ಏನು ಇಂದು ನವದೆಹಲಿಯಲ್ಲಿ AICC ಕಚೇರಿಯಲ್ಲಿ ನಡೀತಾ ಇರತಕ್ಕಂತಹ ಸಭೆ ಏನಿದೆ, ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಸಿದ್ದರಾಮಯ್ಯನವರು ಹಾಗೆಯೇ DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಆಗಮಿಸಿ ಏನು AICC ಕಚೇರಿಗೆ ತೆರಳ್ತಾ ಇರ್ತಕ್ಕಂಥದ್ದು. ಇಂದು ಸಂಜೆ ಏನಿದೆ, ಇಂದು ಸಂಜೆಯಲ್ಲಿ ಏನು ಕಾಂಗ್ರೆಸ್ನ ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ 7 ಕ್ಷೇತ್ರಗಳನ್ನು ಏನು ಬಿಡುಗಡೆ ಮಾಡಿದ್ದಾರೆ. ಉಳಿದ 21 ಕ್ಷೇತ್ರಗಳಿಗೆ ಬಹಳಷ್ಟು ಕಸರತ್ತು ಕೂಡ ನಡೀತಾ ಇದೆ. ಈಗಾಗಲೇ ಏನು ಸಿದ್ದರಾಮಯ್ಯ ಹಾಗೂ ಏನು DK ಶಿವಕುಮಾರ್ ಅವರ ಜೊತೆ ಸಾಕಷ್ಟು ಏನು ಕಾಂಗ್ರೆಸ್ ಆಕಾಂಕ್ಷಿಗಳು ಕೂಡ, ಅಂದರೆ ಲೋಕಸಭಾ ಚುನಾವಣೆಯ ಆಕಾಂಕ್ಷಿಗಳು ಕೂಡ ಬಂದಿರತಕ್ಕಂಥದ್ದು. ಈಗಾಗಲೇ ಏನು ಕಾಂಗ್ರೆಸ್ ಏನು ಪಕ್ಷದಲ್ಲಿ ಸಾಕಷ್ಟು ಕೂಡ ಗೊಂದಲಗಳು ಕೂಡ ಇರ್ತಕ್ಕಂಥದ್ದು. ಒಂದು ಕ್ಷೇತ್ರಕ್ಕೆ 2 ಅಥವಾ 3 ಏನು ಆಕಾಂಕ್ಷಿಗಳಿರ್ತಕ್ಕಂಥದ್ದು. ಆ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ಇನ್ನು ನಾವು ಸಿದ್ದರಾಮಯ್ಯನವರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ, ಆದರೆ ಯಾವುದಕ್ಕೂ ಕೂಡ ರಿಯಾಕ್ಷನ್ ಮಾಡದೆ ಹೊರಟಿರ್ತಕ್ಕಂಥದ್ದು. ಅಂದರೆ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ. ಇದು ಒಂದು ರೀತಿ ಕಾಂಗ್ರೆಸ್ ಪಾಳೆಯದಲ್ಲಿ ಗೊಂದಲವನ್ನು ಉಂಟು ಮಾಡಿದೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಬೆಂಗಳೂರು ಕ್ಷೇತ್ರ, ಅಂದರೆ ಬೆಂಗಳೂರಿನ 3 ಕ್ಷೇತ್ರಗಳೇನಿದೆ, ಇದು ಕೂಡ ಬಹಳ ಕಾಂಗ್ರೆಸ್ಗೆ ಕಗ್ಗಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಚಿತ್ರದುರ್ಗ ಸೇರಿದಂತೆ ಬೆಂಗಳೂರಿನ 3 ಕ್ಷೇತ್ರಗಳು ಹಾಗೆಯೇ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಿಗೂ ಕೂಡ ಇಂದು ಅಂದರೆ 21 ಏನು ಉಳಿದ ಕ್ಷೇತ್ರಗಳಿದೆ, ಆ 21 ಕ್ಷೇತ್ರಗಳಲ್ಲಿ 15ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಇಂದು ಬಿಡುಗಡೆ ಮಾಡುವ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಸ್ಮಿತಾ, ಸಂಪರ್ಕದಲ್ಲಿರಿ ನಟೇಶ್. ಹಾಗೆ ಬಸವರಾಜ್, ನೋಡಿ, ಈ ವಿಷ ರಾಜಕೀಯ ಹೇಳಿಕೆಗಳು ಆಲ್ರೆಡಿ ಪ್ರಾರಂಭವಾಗಿದೆ. ಎಸ್ಪೆಷಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗೆ ಮಂಡ್ಯ ಭಾಗದಲ್ಲಿ ಈ ರೀತಿಯ ಹೇಳಿಕೆಗಳು, ಬಿರುಸಿನ ವಾಕ್ ಸಮರವನ್ನು ನಾವು ಗಮನಿಸಿದ್ವಿ. ಈಗ ಮತ್ತೊಂದು ಅವಧಿ. ಕುಮಾರಸ್ವಾಮಿ ಹಾಗೆ DK ಸುರೇಶ್ ಅವರ ನಡುವಿನ ಈ ಟಾಕ್ ಫೈಟ್ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಇದು ಅಂತ ಹೇಳಿ? ಸ್ಮಿತಾ, ಬಹಳ ಪ್ರಮುಖವಾಗಿ ದಕ್ಷಿಣ ಕರ್ನಾಟಕದಲ್ಲಿ ರಾಜಕೀಯ ಸಂಘರ್ಷ ಚುನಾವಣೆ ಸಂದರ್ಭದಲ್ಲಿ ನಡೆಯುತ್ತೆ. ಯಾಕಂದರೆ BJP ಇರಬಹುದು, ಕಾಂಗ್ರೆಸ್ ಇರಬಹುದು, ಜನತಾದಳ ಇರಬಹುದು, 3 ಪಕ್ಷಗಳು ಕೂಡ ಸಾಕಷ್ಟು
ಟಫ್ ಫೈಟ್ ಅನ್ನ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಾಡ್ತೇವೆ. ಈ ಬಾರಿ ಕೂಡ ಏನು ಕಳೆದ ಬಾರಿ ಮಂಡ್ಯ ಸಾಕಷ್ಟು ಹೈಪ್ ಅನ್ನ ಪಡೆದುಕೊಂಡಿತ್ತು ಲೋಕಸಭಾ ಕ್ಷೇತ್ರ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬಹಳ ಹೈಪ್ ಅನ್ನ ಪಡೆದುಕೊಳ್ತಾ ಇದೆ. ಯಾಕೆಂದ್ರೆ DK ಬ್ರದರ್ಸ್ ವರ್ಸಸ್ ದೇವೇಗೌಡ ಬ್ರದರ್ಸ್, ದೇವೇಗೌಡ ಅವರ ಫ್ಯಾಮಿಲಿ ಅವರ ನಡುವೆ ನಡೀತಕ್ಕಂಥ ಒಂದು ಇಲ್ಲಿವರೆಗಿನ ಫೈಟ್. ಯಾಕಂದ್ರೆ ಇವರು ಇತಿಹಾಸವನ್ನು ನೋಡ್ಕೊಂಡ್ ಬರಬೇಕಾಗುತ್ತೆ. 1985ರಿಂದ ಇವು ಎರಡೂ ಕುಟುಂಬಗಳ ನಡುವೆ ರಾಜಕೀಯ ವಾರ್ ಪ್ರಾರಂಭ ಆಗಿರ್ತಕ್ಕಂಥದ್ದು. ಎಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದು, ಈ ಎರಡು ಫ್ಯಾಮಿಲಿಗಳೇನಿದು DK ಶಿವಕುಮಾರ್ ಮತ್ತು ದೇವೇಗೌಡರು ಯಾವಾಗ ಚುನಾವಣೆಗೆ ಮೊದಲ ಬಾರಿಗೆ ಎದುರಾಳಿಗಳಾದ್ರು, ಅಲ್ಲಿಂದ ಸಂದರ್ಭದಿಂದ ಎರಡೂ ಫ್ಯಾಮಿಲಿಗಳು ಇಲ್ಲಿವರೆಗೂ ಕೂಡ ಹಗ್ಗ ಜಗ್ಗಾಟವನ್ನು ನಡೆಸ್ಕೊಂಡ್ ಬಂದಿದ್ದು. ಕಳೆದ ಬಾರಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಒಂದಾಗುವಂಥ ಪ್ರಯತ್ನಗಳು ಆಗಿತ್ತು. DK ಬ್ರದರ್ಸ್ ಮತ್ತು ಕುಮಾರಸ್ವಾಮಿ ಅವರು ಕೈ ಹಿಡಿದು ಜೋಡೆತ್ತನ್ನುವಂಥ ಪ್ರದರ್ಶನವನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಚುನಾವಣಾ ಸಂದರ್ಭದಲ್ಲಿ ಮಾಡಿದ್ರು. ಆ ಮೈತ್ರಿ ಮುರಿದ ಬಿದ್ದ ತಕ್ಷಣವೇ ಮತ್ತೆ ಎರಡು ಫ್ಯಾಮಿಲಿಗಳ ಮಧ್ಯೆ ವಾರ್ ಆರಂಭ ಆಗಿರ್ತಕ್ಕಂಥದ್ದು. ಈಗ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರು ಬಿಜೆಪಿಯಿಂದ ಹಿಡಿದಿದ್ದಾರೆ, ಅದು ದೇವೇಗೌಡರ ಅಳಿಯರು. ಹಾಗಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಎರಡು ಫ್ಯಾಮಿಲಿಗಳು DK ಬ್ರದರ್ಸ್ ನ ಮನಸ್ಲೇಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಈಗ ದೇವೇಗೌಡರ ಫ್ಯಾಮಿಲಿ, ಅದರಲ್ಲೂ ಕುಮಾರಸ್ವಾಮಿ ಅವರು ಟೊಂಕ ಕಟ್ಟಿ ನಿಂತ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ವಿಷಯದ ಹೇಳಿಕೆಗಳು ಬರ್ತಾ ಇದಾವೆ ಚುನಾವಣೆ ಸಂದರ್ಭದಲ್ಲಿ. ಇಂತಹ ಹೇಳಿಕೆಗಳು ಸರ್ವೇ ಸಾಮಾನ್ಯ. ಹಾಗಾಗಿ ಈ ಒಂದು ವಿಷಯ ಹೇಳಿಕೆಯನ್ನ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಯಾರಿಗೆ ಮತ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಧನ್ಯವಾದ ನಟೇಶ್. ಹಾಗೆ ಬಸವರಾಜ್ ಮಾಹಿತಿಗಾಗಿ.